ಇವತ್ತಿನ ನೀತಿ ಕಥೆ ಯಾವುದು? ಕುತಂತ್ರಿ ನರಿ. ಓಕೆನಾ? ಒಂದಾನೊಂದು ಕಾಡಿನಲ್ಲಿ ಒಬ್ಬನನ್ನ ಕಾಡಿನ ರಾಜನಾಗಿ ಮಾಡಬೇಕು ಅಂಥೇಳಿ ಆ ರಾಜನ ಆಯ್ಕೆಗಾಗಿ ಎಲ್ಲರ ಜೊತೆಯಲ್ಲೂ ಕೂಡ ಜಗಳಗಳಾಗ್ತಾ ಇರ್ತವಂತೆ. ಕಾಡಿನ ರಾಜನಾಗಿದ್ದ ಸಿಂಹನಿಗೆ ತುಂಬಾ ವಯಸ್ಸಾಗೋಗಿರುತ್ತಂತೆ. ಅದು ಬೇರೆ ಅನಾರೋಗ್ಯದಿಂದ ಸಾಯುವ ಸ್ಥಿತಿಯಲ್ಲಿರ್ತದೆ. ಓಕೆನಾ? ಆಗ ಅನೇಕ ಕಿರಿಯ ವಯಸ್ಸಿನ ಪ್ರಾಣಿಗಳೆಲ್ಲರೂ ಬಂದು ರಾಜನ ಸಿಂಹಾಸನವನ್ನ ನಾನೇ ಏರ್ಬೇಕು ಅಂತ ಹೇಳಿ ಕಾದಾಟ ಮಾಡ್ತಾ ಇರ್ತವಂತೆ. ಅಂದ್ರೆ ಜಗಳ ಮಾಡ್ತಾ ಇರ್ತಂತೆ. ಇನ್ನೇನು ರಾಜನಿಗೆ ವಯಸ್ಸಾಗಿದೆಯಪ್ಪ, ಅವನು ಸಾಯೋ ಸ್ಥಿತಿಲಿದ್ದಾನೆ, ಈಗ ನಾನೇ ರಾಜ ಆಗ್ತೀನಿ ಅಂತ ಹೇಳಿ ಎಲ್ಲರೂ ಕೂಡ ಕಾದಾಟಗಳನ್ನ ಜಗಳಗಳನ್ನ ಮಾಡ್ತಾ ಇರ್ತಾರಂತೆ. ಒಂದು ಬಡ ನರಿಯು ಬಹಳ ಹಸಿದಿತ್ತು. ಆದ್ದರಿಂದ ಅದು ಆಹಾರವನ್ನ ಹುಡುಕೊಂಡು ಹತ್ತಿರ ಹಳ್ಳಿಗೆ ಹೋಗ್ತದಂತೆ. ಒಂದು ಬಡ ನರಿ, ಬಡ ಅಂದ್ರೆ ತುಂಬ ಬಡಕಲು ಸೌಕಲಾದಂತಹ ಒಂದು ನರಿ, ಅಯ್ಯೋ ತಿನ್ನಕ್ಕೇನು ಇಲ್ಲಿರ್ತಕ್ಕಂತಹ ನರಿ ಆಹಾರ ಹುಡ್ಕೊಂಡು ಯಾವ್ದೋ ಹತ್ತಿರದಲ್ಲಿ ಇರ್ತಕ್ಕಂಥ ಹಳ್ಳಿಗೆ ಹೋಗುತ್ತಂತೆ. ಹಳ್ಳಿಗೆ ಹೋದಾಗ ಒಂದು ನೇಕಾರನ ಮನೆಯಲ್ಲಿ ಹಿತ್ತಲ ಒಂದು ದೊಡ್ಡ ಮಡಿಕೆ ಇಟ್ಟಿರುವುದನ್ನು ನೋಡ್ತದಂತೆ. ನೇಕಾರ ಅಂದ್ರೆ ಬಟ್ಟೆಗಳನ್ನ ಹೊಲಿಯುವವರು ಅಥವಾ ಬಟ್ಟೆಗಳನ್ನ ತಯಾರು ಮಾಡ್ತಕ್ಕಂಥವರನ್ನ ನೇಕಾರರು ಅಂತ ಕರೀತಾರೆ. ಅವ್ರ ಮನೆಯ ಹಿತ್ತಲಿನಲ್ಲಿ ಒಂದು ದೊಡ್ಡ ಮಡಿಕೆ ಇಟ್ಟಿರ್ತಾರಂತೆ. ಅದೇನು ಮಡಿಕೆ ಹೆಂಗಿಟ್ಟಿದ್ದಾರೆ? ಉಳಿದ ಊಟದ ಮಡಿಕೆ ಏನೋ ಇರ್ಬಹುದೇನೋ, ಅಂದ್ರೆ ಏನೋ ಮಿಕ್ಕಿರುತ್ತಲ್ಲ ಊಟದ್ದು, ಅದೇನೋ ಮಡಿಕೆ ಇರ್ಬೋದೇನೋ ಅಂತೇಳಿ ತಿಳಿ ನೀಲಿ ಶಾಹಿ ತುಂಬಿದ ಆ ಮಡಿಕೆಯೊಳಗೆ ದಬ್ಬನೆ ಬಿದ್ದೋಗುತ್ತೆ. ತಿಳಿ ನೀಲಿ ಅಂತಂದ್ರೆ ಲೈಟ್ ಬ್ಲೂ ಕಲರ್ ಇರ್ತಕ್ಕಂಥ ನೀರಿನ ಮಡಿಕೆ. ಅದು ಹೋಗಿ ಬಿದ್ದೋಗುತ್ತಂತೆ. ನರಿ ಮೈಯೆಲ್ಲಾನು ಕೂಡ ನೀಲಿ ಬಣ್ಣ ಆಗೋಗುತ್ತಂತೆ. ಅದು ನದಿಯ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನ ನೋಡಿ, ಒಳ್ಳೇದಾಯ್ತು ಬಿಡು, ನಾನಿವಾಗ ನೀಲಿ ಕಲರ್ ಆಗ್ಬಿಟ್ಟಿದ್ದೀನಿ, ಎಲ್ಲಾ ಪ್ರಾಣಿಗಳನ್ನ ನಾನೇ ಎದುರಿಸಬಹುದು ಅಂತ ಹೇಳಿ ಯೋಚಿಸುತ್ತಂತೆ. ಆಗ ಇದೇ ಸರಿಯಾದ ಸಮಯ ಅಂತ ಹೇಳಿ ಆ ನರಿ ಏನ್ ಮಾಡುತ್ತೆ, ಕಾಡಿನೊಳಗೆ ಹೋಗುತ್ತಲೇ ನಿಜವಾಗಿಯೂ ಎಲ್ಲ ಪ್ರಾಣಿಗಳು ಕೂಡ ಎದುರ್ಕೊಂಡ್ಬಿಡ್ತವಂತೆ. ಅಯ್ಯೋ, ಇಷ್ಟು ದಿನ ನಾವು ಇಷ್ಟು ವರ್ಷದಲ್ಲಿ ಈ ತರ ನೀಲಿ ಕಲರ್ದ ಪ್ರಾಣಿಯನ್ನ ಯಾವ್ದೂ ನೋಡಿಲ್ವಲ್ಲಪ್ಪ ಅಂತೇಳಿ ಎಲ್ಲ ಪ್ರಾಣಿಗಳು ಕೂಡ ಹೆದರ್ಕೊಂಡು ಓಡ್ತಾ ಇರ್ತವಂತೆ. ಇದೇ ಒಂದು ಅವಕಾಶವನ್ನ ಉಪಯೋಗಿಸ್ಕೊಂಡ ನರಿ ಎಲ್ಲರಿಗೂ ಆಜ್ಞೆ ಮಾಡಲು ಆರಂಭಿಸ್ತದಂತೆ. ಎಲ್ಲರಿಗೂ ಆರ್ಡರ್ ಮಾಡುತ್ತಂತೆ, ಏಯ್ ನೋಡಿ ಜೊತೆಗಾರರೇ, ನಾನು ಈ ಕಾಡಿನ ಹೊಸ ರಾಜ. ಇಂದಿನಿಂದ ನೀವೆಲ್ಲರೂ ನನಗೆ ಆಹಾರ ಮತ್ತು ನೀರನ್ನ ಪ್ರತಿದಿನ ತಂದು ಕೊಡಬೇಕು. ನಾನು ಹೇಳಿದ್ದೆ ಈ ಕಾಡಿನ ನಿಯಮ ಎಂದು ಸರದಿಯ ಪ್ರಕಾರ ಹೊಸ ರಾಜನಿಗೆ ಎಲ್ಲ ಪ್ರಾಣಿಗಳು ಕೂಡ ಸೇವೆ ಮಾಡಕ್ ಸ್ಟಾರ್ಟ್ ಮಾಡತ್ತಂತೆ. ಏನ್ ಆರ್ಡರ್ ಮಾಡ್ತಂತೆ, ಏಯ್ ನಾನು ಈ ಕಾಡಿನ ರಾಜ ಅಪ್ಪ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಏನ್ ಹೇಳ್ತೀನಿ ಅದೇ ಕಾಡಿನಲ್ಲಿ ರೂಲ್ಸ್ ಆಗತ್ತೆ ಅಂತೇಳಿ ಹೇಳುತ್ತಂತೆ. ಒಮ್ಮೆ ಏನಾಗತ್ತಂತೆ, ಕಾಡಿನಲ್ಲಿ ಜೋರಾಗಿ ಮಳೆ ಬರ್ತದೆ. ಮಳೆ ಬಂದಿದ ಭಯಾನಕ ಮಿಂಚು ಗುಡುಗು ಕೂಡ ಕಾಣಿಸ್ಕೊಂಡು ಎಲ್ಲ ಪ್ರಾಣಿಗಳು ತಮ್ಮ ಹೊಸ ರಾಜನ ಬಳಿಗೆ ಓಡಿ ಹೋಗಿ, ಏ ಶಕ್ತಿವಂತ ನೀಲಿರಾಜನೇ, ನಮ್ಮನ್ನ ಈ ಮಳೆಯಿಂದ ರಕ್ಷಿಸು ಎಂದು ಬೇಡಿಕೊಂಡವು. ಆ ನರಿಯು, ಬಡಪಾಯಿ ಪ್ರಾಣಿಗಳೇ ಹೆದರಿದಿರಿ, ನಾನು ಈ ಮಳೆಯನ್ನು ನಿಲ್ಲಿಸ್ತೇನೆ ಎಂದಿತು. ನರಿಯು ಹೊರಗೆ ಬಂದಾಗ ಮಳೆಯಲ್ಲಿ ನೆನೆದು ಒದ್ದೆ ಆಯಿತು. ಏನಾಗತ್ತೆ ಒದ್ದೆ ಆದ್ಮೇಲೆ? ಎಲ್ಲ ಮಳೆಯಲ್ಲಿ ನಿಧಾನವಾಗಿ ನೀಲಿ ಬಣ್ಣವೆಲ್ಲ ಕರಗಿ ನರಿಯು ತನ್ನ ನಿಜ ಬಣ್ಣಕ್ಕೆ ತಿರುಗಿತು. ನರಿಯು ಮಳೆಯನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದಾಗ ಕ್ಷಮಿಸಿ ಸ್ನೇಹಿತರೆ ಎಂದು ಹೇಳಿ ಮಾತನ್ನು ಮುಂದುವರಿಸಲು, ಮೊದಲೇ ಪ್ರಾಣಿಗಳೆಲ್ಲ ಮೋಸಗಾರ ನರಿಯೇ ಎಂದು ಕೂಗಿದವು. ನರಿಯು ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಲು ಓಡಿ ಹೊರಟೋಗುತ್ತಂತೆ. ಇದರಿಂದ ಏನ್ ನೀತಿ ಅರ್ಥ ಆಗುತ್ತೆ ಅಂದ್ರೆ, ಮೋಸದ ಬುದ್ಧಿ ಉಳ್ಳವರು ಬಹಳ ದಿನ ಬಾಳಲಾರರು. ಅಂದ್ರೆ ನಾವೇನೋ ಒಬ್ರಿಗೆ ಮೋಸ ಮಾಡಬೇಕು, ಒಬ್ರಿಗೇನೋ ದ್ರೋಹ ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ರೆ, ಆ ಒಂದು ಚಿಂತನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಆ ಚಿಂತನೆ ಇರತಕ್ಕಂಥವರು ಹೆಚ್ಚು ದಿನ ಆ ಒಂದು ಮುಖವಾಡವನ್ನ ಹಾಕೊಂಡೇ ಇರಕ್ಕಾಗಲ್ಲ ಅನ್ನೋದು ಈ ಕಥೆಯ ನೀತಿ ವಾಕ್ಯ. ಗೊತ್ತಾಯ್ತಾ? ಜೈ ಶ್ರೀರಾಮ್. ಧನ್ಯವಾದಗಳು.